ನಮಸ್ಕಾರ ಸ್ನೇಹಿತರೆ. ಕಣ್ಣುಗಳಿಲ್ಲದೆಯೂ ಒಬ್ಬ ವ್ಯಕ್ತಿ ಇತರರ ಮನಸ್ಸಿನ ಮಾತುಗಳನ್ನು ಅರಿಯಲು ಸಾಧ್ಯವೇ? ಈ ಪ್ರಶ್ನೆ ನಿಮಗೆ ಅಚ್ಚರಿ ಮೂಡಿಸಬಹುದು. ಆದರೆ ಈ ಉತ್ತರವೇ ಇಂದು ನಾವು ತಿಳಿಯಲಿರುವ ಕಥೆಯ ಪ್ರಮುಖ ಭಾಗ. ಬುಕ್ ಇನ್ ಶಾರ್ಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದಿನ ನಮ್ಮ ಬೌದ್ಧ ಕಥೆ ಮಾನವನ ಮನಸ್ಸಿನ ಆಳವಾದ ರಹಸ್ಯಗಳನ್ನು ಅನಾವರಣಗೊಳಿಸುತ್ತದೆ. ಇದು ನಿಮ್ಮ ಅರಿವಿಗೆ ಹೊಸ ದೃಷ್ಟಿಕೋನ ನೀಡುತ್ತದೆ ಮತ್ತು ಇತರರನ್ನು ಅರ್ಥ ಮಾಡಿಕೊಳ್ಳುವ ಹೊಸ ವಿಧಾನಗಳನ್ನು ಪರಿಚಯಿಸುತ್ತದೆ. ಸ್ನೇಹಿತರೆ, ಬೇರೆಯವರ ಮನಸ್ಸಿನ ಮಾತುಗಳನ್ನು ತಿಳಿಯಲು ಮುಖ್ಯವಾಗಿ 3 ವಿಧಾನಗಳಿವೆ. ಈ 3 ವಿಧಾನಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ, ಯಾರಿಗೇ ಆಗಲಿ ಅವರ ಮನಸ್ಸಿನಲ್ಲಿ ಏನಿದೆ ಎಂದು ಬಹಳ ಸುಲಭವಾಗಿ ತಿಳಿದುಕೊಳ್ಳಬಹುದು. ಬನ್ನಿ, ಒಂದು ಸುಂದರವಾದ ಬೌದ್ಧ ಕಥೆಯ ಮೂಲಕ ಈ ವಿಧಾನಗಳನ್ನು ಹೇಗೆ ಕಲಿಯಬಹುದು ಎಂದು ತಿಳಿಯೋಣ. ಬಹಳ ಹಿಂದಿನ ಕಾಲದ ಮಾತು ಇದು. ಒಂದು ಚಿಕ್ಕ ಗ್ರಾಮವಿತ್ತು. ಆ ಗ್ರಾಮದಲ್ಲಿ ಇಬ್ಬರು ಅಣ್ಣತಮ್ಮಂದಿರು ವಾಸಿಸುತ್ತಿದ್ದರು. ಅಣ್ಣ ಹುಟ್ಟಿನಿಂದಲೇ ಅಂಧನಾಗಿದ್ದರಿಂದ ಯಾವಾಗಲೂ ಮನೆಯಲ್ಲಿಯೇ ಇರುತ್ತಿದ್ದನು. ತಮ್ಮ ಕೃಷಿ ಕೆಲಸಗಳನ್ನು ಮಾಡುತ್ತಿದ್ದ. ಆದರೆ ಪ್ರತಿದಿನವೂ ಹೊಲಕ್ಕೆ ಅತಿಯಾದ ಪ್ರಾಣಿಗಳು ನುಗ್ಗಿ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದವು. ಇದರಿಂದ ತಮ್ಮ ಬಹಳ ಚಿಂತಿತನಾಗಿದ್ದ. ಆಗ ಅವನಿಗೆ ಒಂದು ಉಪಾಯ ಹೊಳೆಯಿತು. ಒಂದು ದಿನ ತಮ್ಮ ತನ್ನಲ್ಲಿಯೇ ಯೋಚಿಸಿದ, ಈ ಪ್ರಾಣಿಗಳನ್ನ ಹೊಲದಿಂದ ಓಡಿಸಲು ನಾನು ನನ್ನ ಅಣ್ಣನ ಸಹಾಯವನ್ನ ಏಕೆ ತೆಗೆದುಕೊಳ್ಳಬಾರದು? ಹೇಗೂ ಅಣ್ಣನಿಗೆ ಕಣ್ಣು ಕಾಣುವುದಿಲ್ಲ. ಅವನು ಹೊಲದಲ್ಲಿ ಕುಳಿತುಕೊಂಡು ಪ್ರಾಣಿಗಳ ಸದ್ದು ಕೇಳಿದಾಗ ಜೋರಾಗಿ ಕೂಗಿದರೆ ಅವು ಓಡಿ ಹೋಗುತ್ತವೆ. ಇದರಿಂದ ನಮ್ಮ ಬೆಳೆಗಳು ಸುರಕ್ಷಿತವಾಗಿರುತ್ತವೆ. ಇದೆಲ್ಲವನ್ನು ಯೋಚಿಸಿದ ನಂತರ ಅವನು ತನ್ನ ಹೊಲದಲ್ಲಿ ಒಂದು ಚಿಕ್ಕ ಗುಡಿಸಲು ನಿರ್ಮಿಸಿದ. ಅಂಧನಾಗಿದ್ದ ತನ್ನ ಅಣ್ಣವನ್ನ ಅಲ್ಲಿ ಕರೆದು ಕೂರಿಸಿದ. ಅಣ್ಣ, ಏನಾದರೂ ಪ್ರಾಣಿಯ ಸದ್ದು ಕೇಳಿದರೆ ಜೋರಾಗಿ ಕೂಗಿ ಓಡಿಸಿಬಿಡು. ಇದರಿಂದ ನಮ್ಮ ಬೆಳೆಗಳು ಹಾಳಾಗುವುದಿಲ್ಲ ಎಂದು ಹೇಳಿದ. ಅಣ್ಣ ತಮ್ಮನ ಮಾತನ್ನ ಒಪ್ಪಿ ಅಂದಿನಿಂದ ಹೊಲದಲ್ಲಿಯೇ ಇರಲು ಪ್ರಾರಂಭಿಸಿದ. ಯಾವ ಪ್ರಾಣಿಯ ಸದ್ದು ಕೇಳಿದರೂ ಅವನು ತಕ್ಷಣವೇ ಜೋರಾಗಿ ಕೂಗುತ್ತಿದ್ದ. ಇದರಿಂದ ಪ್ರಾಣಿಗಳು ಭಯಗೊಂಡು ಹೊಲದಿಂದ ಓಡಿ ಹೋಗುತ್ತಿದ್ದವು. ಹೀಗೆ ಹಲವು ದಿನಗಳು ಕಳೆದು ಹೋದವು. ಒಂದು ದಿನ ಒಂದು ಜಿಂಕೆ ವೇಗವಾಗಿ ಓಡುತ್ತಾ ಹೊಲಕ್ಕೆ ಬಂತು. ಅದು ಹೊಲದ ತಡೆಯನ್ನು ಒಡೆದು ಅಲ್ಲಿಂದ ಓಡಿ ಹೋಯಿತು. ಆದರೆ ಆ ಜಿಂಕೆಯನ್ನ ಬೆನ್ನಟ್ಟಿಕೊಂಡು ಒಬ್ಬ ರಾಜನು ಅದೇ ಹೊಲಕ್ಕೆ ಬಂದ. ಆಗ ರಾಜನ ಕಣ್ಣು ಅಂಧನಾಗಿದ್ದ ಆ ಅಣ್ಣನ ಮೇಲೆ ಬಿತ್ತು. ರಾಜ ಆ ವ್ಯಕ್ತಿಯನ್ನ ನೋಡಿ, ನಾನು ಒಂದು ಪ್ರಾಣಿಯನ್ನ ಬೆನ್ನಟ್ಟಿಕೊಂಡು ಬಂದಿದ್ದೇನೆ. ಆ ಪ್ರಾಣಿಯನ್ನ ನೀನು ಇಲ್ಲಿ ನೋಡಿದೀಯಾ ಎಂದು ಕೇಳಿದ. ಆ ವ್ಯಕ್ತಿ ಉತ್ತರಿಸಿದ, ಮಹಾರಾಜ, ನನಗೆ ಕಣ್ಣು ಕಾಣುವುದಿಲ್ಲ. ನಾನು ಹೇಗೆ ತಾನೇ ಯಾವುದಾದರೂ ಪ್ರಾಣಿಯನ್ನು ನೋಡಬಲ್ಲೆ? ಆದರೆ ನಾನು ನಿಮಗೆ ಒಂದು ವಿಷಯ ಖಂಡಿತ ಹೇಳಬಲ್ಲೆ. ನನ್ನ ಹೊಲದ ಮೂಲಕ ಓಡಿಹೋದ ಆ ಪ್ರಾಣಿ ನಿಮ್ಮ ಯೋಗ್ಯತೆಗೆ ತಕ್ಕದ್ದಲ್ಲ. ಅದರ ಹಿಂದೆ ನಿಮ್ಮ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದೀರಿ. ಈ ವ್ಯಕ್ತಿ ರಾಜನು ಅಂಧ ವ್ಯಕ್ತಿಯ ಮಾತನ್ನ ಕೇಳಿ ಆಶ್ಚರ್ಯಚಕಿತನಾದ. ಇವನು ಅಂಧನಾಗಿದ್ದರೂ ನಾನು ಹುಡುಕುತ್ತಿರುವ ಜಿಂಕೆ ನನಗೆ ಯೋಗ್ಯವಲ್ಲ ಎಂದು ಇವನಿಗೆ ಹೇಗೆ ತಿಳಿಯಿತು ಎಂದು ಆಲೋಚಿಸಿದ. ರಾಜನು ಮತ್ತೆ ಆ ಅಂಧ ವ್ಯಕ್ತಿಯನ್ನ ಕೇಳಿದ, ಒಂದು ಕಡೆ ನೀನು ಅಂಧನೆಂದು ಹೇಳುತ್ತೀಯಾ, ಮತ್ತೊಂದು ಕಡೆ ಇಲ್ಲಿಂದ ಓಡಿಹೋದ ಪ್ರಾಣಿ ನನಗೆ ಯೋಗ್ಯವಲ್ಲ ಎಂದು ಹೇಳುತ್ತಿದ್ದೀಯಾ? ನೀನು ನನಗೆ ಸುಳ್ಳು ಹೇಳುತ್ತಿದ್ದೀಯಾ? ಅದಕ್ಕೆ ಆ ಅಂಧ ವ್ಯಕ್ತಿ ಹೇಳಿದ, ಮಹಾರಾಜ, ನೀವು ಯಾವುದನ್ನ ಜಿಂಕೆ ಎಂದು ಭಾವಿಸಿದ್ದೀರೋ ಅದು ವಾಸ್ತವವಾದಿ ಜಿಂಕೆ ಅಲ್ಲ, ಒಂದು ಹೆಣ್ಣು ಜಿಂಕೆ, ಮತ್ತು ಅದು ಗರ್ಭಿಣಿಯಾಗಿದೆ. ನನಗೆ ತಿಳಿದ ಮಟ್ಟಿಗೆ ಯಾವುದೇ ರಾಜನು ಗರ್ಭಿಣಿ ಜಿಂಕೆಯಂಗ ಬೇಟೆಯಾಡುವುದನ್ನ ನಾನು ಕೇಳಿಲ್ಲ. ಇದೇ ಕಾರಣಕ್ಕೆ ನಾನು ನಿಮಗೆ ಆ ಜಿಂಕೆ ನಿಮ್ಮ ಯೋಗ್ಯತೆಗೆ ತಕ್ಕದ್ದಲ್ಲ ಎಂದು ಹೇಳಿದ್ದೆ. ಅದರ ಹಿಂದೆ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ. ಇದನ್ನ ಕೇಳಿದ ರಾಜನ ಆಶ್ಚರ್ಯ ಇನ್ನಷ್ಟು ಹೆಚ್ಚಾಯಿತು. ಈ ಅಂಧ ವ್ಯಕ್ತಿ ಅದು ಹೆಣ್ಣು ಜಿಂಕೆ ಮತ್ತು ಗರ್ಭಿಣಿ ಎಂದು ಹೇಗೆ ತಿಳಿದುಕೊಂಡ ಎಂದು ಅವನು ಆಲೋಚಿಸಿದ. ಸ್ವಲ್ಪ ಸಮಯ ಯೋಚಿಸಿದ ನಂತರ ರಾಜನು ತನ್ನ ಸೇನಾಪತಿಯನ್ನ ಕರೆದು, ಸೇನಾಪತಿ, ನನಗೆ ಆ ಪ್ರಾಣಿ ಜೀವಂತವಾಗಿ ಬೇಕು. ಅದು ಹೆಣ್ಣು ಜಿಂಕೆಯೇ ಮತ್ತು ಗರ್ಭಿಣಿಯೇ ಎಂದು ನಾನು ಖಚಿತಪಡಿಸಿಕೊಳ್ಳಬೇಕು. ಈ ಅಂಧ ವ್ಯಕ್ತಿ ಬಹಳ ವಿಶ್ವಾಸದಿಂದ ಹೇಳುತ್ತಿದ್ದಾನೆ. ಒಂದು ವೇಳೆ ಅದು ಹೆಣ್ಣು ಜಿಂಕೆ ಮತ್ತು ಗರ್ಭಿಣಿಯಾಗಿದ್ದರೆ ಅದು ನಮ್ಮ ಬೇಟೆಗೆ ಯೋಗ್ಯವಲ್ಲ. ನಾವು ಹುಡುಕುತ್ತಿರುವುದು ಗಂಡು ಜಿಂಕೆಯನ್ನ. ಹಾಗಾಗಿ ಹೋಗಿ ಅದು ಹೆಣ್ಣು ಜಿಂಕೆಯೇ ಎಂದು ಪರೀಕ್ಷಿಸಿ ಬನ್ನಿ ಎಂದು ಆದೇಶಿಸಿದ. ಸೇನಾಪತಿ ರಾಜನ ಆಜ್ಞೆಯನ್ನ ಪಾಲಿಸಿ ಮುನ್ನಡೆದನು. ಸ್ವಲ್ಪ ಸಮಯದ ನಂತರ ಹಿಂತಿರುಗಿ ಬಂದಾಗ ಅವನು ರಾಜನಿಗೆ ಹೇಳಿದ, ಮಹಾರಾಜ, ಈ ಅಂಧ ವ್ಯಕ್ತಿ ಹೇಳಿದ ಎಲ್ಲಾ ಮಾತುಗಳು ಸಂಪೂರ್ಣವಾಗಿ ಸತ್ಯ.
ಅದು ಹೆಣ್ಣು ಜಿಂಕೆಯೇ ಮತ್ತು ಗರ್ಭಿಣಿಯೂ ಹೌದು. ಇದನ್ನು ಕೇಳಿ ರಾಜನಿಗೆ ಅಚ್ಚರಿಯಾಯಿತು. ಆ ಅಂಧ ವ್ಯಕ್ತಿ ಹೇಗೆ ಆ ಪ್ರಾಣಿ ಹೆಣ್ಣು ಜಿಂಕೆ ಮತ್ತು ಗರ್ಭಿಣಿ ಎಂದು ತಿಳಿದುಕೊಂಡ ಎಂದು ರಾಜನಿಗೆ ಅರ್ಥವಾಗಲಿಲ್ಲ. ಒಬ್ಬ ಅಂಧ ವ್ಯಕ್ತಿ ಇದನ್ನು ಹೇಗೆ ನೋಡಬಹುದು, ಹೇಗೆ ತಿಳಿಯಬಹುದು ಎಂಬ ಅನೇಕ ಪ್ರಶ್ನೆಗಳು ರಾಜನ ಮನಸ್ಸಿನಲ್ಲಿ ಮೂಡಿದವು. ಈಗ ರಾಜನು ಈ ವಿಷಯದ ಹಿಂದಿನ ಸತ್ಯವನ್ನು ಅರಿತುಕೊಳ್ಳಲೇಬೇಕು ಎಂದು ನಿರ್ಧರಿಸಿದ. ರಾಜನು ಆ ಅಂಧ ವ್ಯಕ್ತಿಯ ಬಳಿಗೆ ಹೋಗಿ, ನೋಡಿ, ನೀವು ನಿಜವಾಗಿಯೂ ಅಂಧನೋ ಅಲ್ಲವೋ ಎಂದು ನನಗೆ ತಿಳಿದಿಲ್ಲ. ಆದರೆ ನಾನು ನಿನ್ನಿಂದ ಒಂದು ವಿಷಯವನ್ನು ತಿಳಿದುಕೊಳ್ಳಲು ಬಂದಿದ್ದೇನೆ. ನೀನು ನನ್ನ ಪ್ರಶ್ನೆಗೆ ಸತ್ಯವಾದ ಉತ್ತರ ನೀಡುತ್ತೀಯಾ ಎಂದು ಕೇಳಿದ. ಅಂಧ ವ್ಯಕ್ತಿ ಉತ್ತರಿಸಿದ, ಮಹಾರಾಜ, ನೀವು ಏನನ್ನು ಕೇಳಲು ಬಯಸುತ್ತೀರೋ ಅದನ್ನು ಕೇಳಬಹುದು. ನಾನು ನಿಮಗೆ ಸಂಪೂರ್ಣ ಸತ್ಯವನ್ನು ಹೇಳುತ್ತೇನೆ. ರಾಜನು ಹೇಳಿದ, ನೋಡಿ, ಒಂದು ಕಡೆ ನೀನು ಅಂಧನೆಂದು ಹೇಳುತ್ತೀಯಾ, ಇನ್ನೊಂದು ಕಡೆ ನೀನು ನಾನು ಬೆನ್ನಟ್ಟುತ್ತಿದ್ದ ಪ್ರಾಣಿ ಹೆಣ್ಣು ಜಿಂಕೆ ಮತ್ತು ಅದು ಗರ್ಭಿಣಿಯೆಂದೂ ಹೇಳಿದೆ. ನಿನಗೆ ಇದು ಹೇಗೆ ತಿಳಿಯಿತು? ನಿನ್ನ ಹೊಲಕ್ಕೆ ಬೇರೆ ಪ್ರಾಣಿಗಳು ಬರುತ್ತವೆಯಲ್ಲವೇ? ಇನ್ನೂ ಅನೇಕ ಪ್ರಾಣಿಗಳು ಇಲ್ಲಿಂದ ಹಾದು ಹೋಗುತ್ತವೆಯಲ್ಲವೇ? ಹಾಗಾದರೆ ನೀನು ಇದನ್ನು ಹೇಗೆ ಊಹಿಸಿದೆ? ಆಗ ಆ ಅಂಧ ವ್ಯಕ್ತಿ ರಾಜನಿಗೆ ಹೇಳಿದ, ಮಹಾರಾಜ, ನೀವು ಬೆನ್ನಟ್ಟುತ್ತಿದ್ದ ಅದೇ ಹೆಣ್ಣು ಜಿಂಕೆ ನನ್ನ ಹೊಲಕ್ಕೆ ಬಂದಾಗ ಅದರ ಓಟದ ವೇಗ ಮತ್ತು ಸಪ್ಪಳದಿಂದ ಅದು ಹೆಣ್ಣು ಜಿಂಕೆ ಎಂದು ನನಗೆ ತಿಳಿಯಿತು. ಮತ್ತು ನನ್ನ ಹೊಲದ ತಡೆಗೋಡೆ ಬಹಳ ಚಿಕ್ಕದಾಗಿದೆ, ಅದರ ಎತ್ತರ ಹೆಚ್ಚಿಲ್ಲ. ಒಂದು ವೇಳೆ ಗಂಡು ಜಿಂಕೆ ಆಗಿದ್ದರೆ ಅದು ಆ ತಡೆಗೋಡೆಯನ್ನು ಸುಲಭವಾಗಿ ಹಾರಿ ಹೋಗುತ್ತಿತ್ತು. ಆದರೆ ಆ ಹೆಣ್ಣು ಜಿಂಕೆ ಆ ತಡೆಗೋಡೆಯನ್ನು ಮುರಿದು ಊಡಿಹೋಯಿತು. ಒಂದು ವೇಳೆ ಅದು ಹಾರಲು ಪ್ರಯತ್ನಿಸಿದ್ದರೆ ಅದರ ಗರ್ಭದಲ್ಲಿರೋ ಮಗುವಿಗೆ ಅಪಾಯವಾಗುತ್ತಿತ್ತು. ಈ ವಿಷಯದಿಂದಲೇ ಅದು ಗರ್ಭಿಣಿ ಎಂದು ನಾನು ತಿಳಿದುಕೊಂಡೆ. ಈ ಕಾರಣದಿಂದಲೇ ಅದು ಹೆಚ್ಚು ಎತ್ತರ ಹಾರದೆ ನನ್ನ ಹೊಲದ ತಡೆಗೋಡೆಯನ್ನು ಒಡೆದು ಓಡಿಹೋಯಿತು. ಇದನ್ನು ಕೇಳಿ ರಾಜನ ಮನಸ್ಸಿನಲ್ಲಿ ಮತ್ತೊಂದು ಪ್ರಶ್ನೆ ಮೂಡಿತು. ರಾಜನು ಕೇಳಿದ, ಆದರೆ ಅದು ಹೆಣ್ಣು ಜಿಂಕೆಯೇ ಎಂದು ನಿನಗೆ ಹೇಗೆ ತಿಳಿಯಿತು? ಬೇರೆ ಯಾವುದೇ ಪ್ರಾಣಿಯೂ ಇಲ್ಲಿಗೆ ಬರಬಹುದಿತ್ತಲ್ಲವೇ? ಅದಕ್ಕೆ ಆ ಅಂಧ ವ್ಯಕ್ತಿ ಉತ್ತರಿಸಿದ, ಮಹಾರಾಜ, ನಾನು ದಿನವಿಡೀ ಬೆಳಗ್ಗೆಯಿಂದ ಸಂಜೆಯವರೆಗೆ ಇಲ್ಲಿಯೇ ಕುಳಿತಿರುತ್ತೇನೆ. ನನ್ನ ಕೇಳುವ ಶಕ್ತಿ ಬಹಳ ತೀಕ್ಷ್ಣವಾಗಿದೆ. ನನ್ನ ಹೊಲಕ್ಕೆ ಯಾವ ಪ್ರಾಣಿ ಬರುತ್ತದೆ ಎಂದು ನನಗೆ ಚೆನ್ನಾಗಿ ತಿಳಿದಿರುತ್ತದೆ. ಅದರ ಆಧಾರದ ಮೇಲೆ ನಾನು ಜೋರಾಗಿ ಕೂಗುತ್ತೇನೆ. ಇದರಿಂದ ಅವು ನನ್ನ ಹೊಲದಿಂದ ಓಡಿ ಹೋಗುತ್ತವೆ ಮತ್ತು ನನ್ನ ಬೆಳೆಗಳನ್ನು ನಾಶ ಮಾಡುವುದಿಲ್ಲ. ರಾಜನು ಆ ಅಂಧ ವ್ಯಕ್ತಿಯ ಉತ್ತರವನ್ನು ಕೇಳಿ ಸಂಪೂರ್ಣವಾಗಿ ತೃಪ್ತನಾದ. ಅವನು ತನ್ನ ಮನಸ್ಸಿನಲ್ಲಿಯೇ, ಈ ವ್ಯಕ್ತಿ ಅಂಧನಾಗಿದ್ದರೂ ಬಹಳ ಜ್ಞಾನಿಯಂತೆ ಕಾಣಿಸುತ್ತಾನೆ, ಈ ವ್ಯಕ್ತಿಯಿಂದ ಏನಾದರೂ ಕೆಲಸ ಮಾಡಿಸಿಕೊಳ್ಳಬೇಕು ಎಂದು ಯೋಚಿಸಿದ. ಈ ವಿಚಾರದೊಂದಿಗೆ ರಾಜನು ಅಲ್ಲಿಂದ ತನ್ನ ಅರಮನೆಗೆ ಮರಳಿದ. ರಾಜಮಹಲ್ ತಲುಪಿದ ತಕ್ಷಣ ರಾಜನು ಆ ಅಂಧ ವ್ಯಕ್ತಿಗೆ ಹೇಳಿದ, ನೀವು ಬಹಳ ಜ್ಞಾನಿ ವ್ಯಕ್ತಿ, ನಿಮಗೆ ಯಾವುದೇ ವಿಷಯ ಬಹಳ ಸುಲಭವಾಗಿ ತಿಳಿದುಬಿಡುತ್ತದೆ. ಇಂದು ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿಕೊಂಡಿರುವುದು ಒಂದು ವಿಷಯ ತಿಳಿಯಲು. ನನ್ನ ಪತ್ನಿ ಪತಿವ್ರತೆಯೇ ಅಥವಾ ಇಲ್ಲವೇ ಎಂದು ನಾನು ನಿಮ್ಮಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಇದಕ್ಕೆ ಅಂಧ ವ್ಯಕ್ತಿ, ಮಹಾರಾಜ, ಇದು ಯಾವ ರೀತಿಯ ಪ್ರಶ್ನೆ ಎಂದು ಕೇಳಿದ. ರಾಜನು ಹೇಳಿದ, ನಾನು ನಿಮ್ಮನ್ನು ಸಂಪೂರ್ಣವಾಗಿ ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೇನೆ. ಈ ಪ್ರಶ್ನೆಗೆ ನನಗೆ ಉತ್ತರ ಕೊಡಿ. ಆಗ ಆ ಅಂಧ ವ್ಯಕ್ತಿ ಉತ್ತರಿಸಿದ, ಮಹಾರಾಜ, ಇದೆಲ್ಲ ವಿಷಯಗಳನ್ನು ಬಿಟ್ಟುಬಿಡಿ. ನಿಮ್ಮ ಮದುವೆಯಾಗಿ ಇಷ್ಟು ವರ್ಷಗಳು ಕಳೆದಿವೆ. ಈಗ ನೀವು ಈ ವಿಷಯವನ್ನು ಏಕೆ ತಿಳಿದುಕೊಳ್ಳಲು ಬಯಸುತ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಗಳು ಏಕೆ ಮೂಡುತ್ತಿವೆ? ಆಗ ರಾಜನು ಹಠ ಮಾಡಿ ಹೇಳಿದ, ನೋಡಿ, ನೀವು ಈ ಪ್ರಶ್ನೆಗೆ ನನಗೆ ಉತ್ತರ ನೀಡಲೇಬೇಕು. ಒಂದು ವೇಳೆ ನೀವು ನನಗೆ ಉತ್ತರ ನೀಡದಿದ್ದರೆ ನಾನು ನಿಮಗೆ ಮರಣದಂಡನೆ ನೀಡುತ್ತೇನೆ. ರಾಜನ ಬಾಯಿಂದ ಈ ಮಾತನ್ನು ಕೇಳಿದ ಆ ಅಂಧ ವ್ಯಕ್ತಿ ಹೇಳಿದ, ಮಹಾರಾಜ, ನಿಮಗೆ ಈ ಪ್ರಶ್ನೆಗೆ ಉತ್ತರ ಬೇಕಾಗಿದ್ದರೆ ಅದಕ್ಕಾಗಿ ನೀವು ನನ್ನ ಒಂದು ಕೆಲಸ ಮಾಡಬೇಕು. ರಾಜನು ಕೇಳಿದ, ಹೇಳಿ, ನಾನು ಏನು ಮಾಡಬೇಕು? ಆಗ ಆ ವ್ಯಕ್ತಿ ಹೇಳಿದ, ಅದಕ್ಕಾಗಿ ನಿಮ್ಮ ಪತ್ನಿಯನ್ನು ನನ್ನೊಂದಿಗೆ ಒಂದು ಕೋಣೆಯಲ್ಲಿ ಸ್ವಲ್ಪ ಸಮಯ ಏಕಾಂತದಲ್ಲಿ ಬಿಡಬೇಕು. ಆ ಅಂಧ ವ್ಯಕ್ತಿಯ ಈ ಮಾತನ್ನು ಕೇಳಿ ರಾಜನು ಮೊದಲು ಕೋಪಗೊಂಡನು. ಆದರೆ ನಂತರ ಸ್ವಲ್ಪ ಯೋಚಿಸಿದ ನಂತರ ಅವನು ಆ ವ್ಯಕ್ತಿಯ ಮಾತನ್ನು ಒಪ್ಪಿಕೊಂಡನು. ತನ್ನ ಸೇನಾಪತಿಗೆ ಆದೇಶಿಸಿದ, ಸೇನಾಪತಿ, ಈ ವ್ಯಕ್ತಿಯನ್ನು ಮತ್ತು ನನ್ನ ಪತ್ನಿಯನ್ನು ಸ್ವಲ್ಪ ಸಮಯ ಒಂದು ಕೋಣೆಯಲ್ಲಿ ಏಕಾಂತವಾಗಿ ಬಿಡಿ. ಸೇನಾಪತಿ ರಾಜನ ಆದೇಶವನ್ನು ನಿಖರವಾಗಿ ಪಾಲಿಸಿದ. ಈಗ ರಾಜನ ಪತ್ನಿ ಮತ್ತು ಅಂಧ ವ್ಯಕ್ತಿ ಒಂದು ಕೋಣೆಯಲ್ಲಿ ಬಂದಿಯಾಗಿದ್ರು. ಆಗ ಆ ಅಂಧ ವ್ಯಕ್ತಿ ರಾಜನ ಪತ್ನಿಗೆ ಹೇಳಿದ, ನಾನು ನಿಮ್ಮನ್ನು ಮುಟ್ಟಬೇಕು. ಈ ಮಾತಿಗೆ ರಾಣಿಯು ಅತಿಯಾಗಿ ಕೋಪಗೊಂಡಳು.
ಅವಳು ಆ ಅಂಧ ವ್ಯಕ್ತಿಯನ್ನು ಹಿಡಿದು ಬಡಿಯಲು ಪ್ರಾರಂಭಿಸಿದಳು. ಕೆಲವೊಮ್ಮೆ ಕೈಗಳಿಂದ, ಕೆಲವೊಮ್ಮೆ ಕಾಲಿನಿಂದ, ಮತ್ತೆ ಕೆಲವೊಮ್ಮೆ ನೆಲಕ್ಕೆ ಕೆಳವಿ. ಹೀಗೆ ಅವಳು ಆ ಅಂಧ ವ್ಯಕ್ತಿಗೆ ಬಹಳಷ್ಟು ಹೊಡೆದಳು. ನಂತರ ಹೇಗೋ ಆ ಅಂಧ ವ್ಯಕ್ತಿ ತನ್ನ ಪ್ರಾಣವನ್ನು ಉಳಿಸಿಕೊಂಡು ಅಲ್ಲಿಂದ ಓಡಿ ಹೋದನು. ಅವನು ರಾಜನ ಬಳಿಗೆ ಬಂದು, ಮಹಾರಾಜ, ನಿಮ್ಮ ಪತ್ನಿ ಪತಿವ್ರತೆಯಲ್ಲ ಎಂದು ಹೇಳಿದ. ಈ ಮಾತನ್ನು ಕೇಳಿದ ರಾಜನು ಅತಿಯಾಗಿ ಕೋಪಗೊಂಡನು. ರಾಜನು ತನ್ನ ಖಡ್ಗವನ್ನು ತೆಗೆದು ನೇರವಾಗಿ ತನ್ನ ಪತ್ನಿಯ ಬಳಿ ಹೋಗಿ ಕೋಪದಿಂದ ತನ್ನ ರಾಣಿಗೆ ಹೇಳಿದ, ರಾಣಿ, ಇಂದು ನಾನು ನಿಮ್ಮನ್ನು ಕೇಳುವ ಯಾವುದೇ ಪ್ರಶ್ನೆಗೂ ನನಗೆ ಸತ್ಯವಾದ ಉತ್ತರ ನೀಡಿ. ಒಂದು ವೇಳೆ ನೀವು ಒಂದು ಅಕ್ಷರವು ಸುಳ್ಳು ಹೇಳಿದರೆ ನಾನು ನಿಮ್ಮ ತಲೆಯನ್ನು ಈಗಲೇ ದೇಹದಿಂದ ಬೇರ್ಪಡಿಸುತ್ತೇನೆ. ನಂತರ ರಾಜನು ಹೇಳಿದ, ಹೇಳಿ, ನೀವು ಪತಿವ್ರತೆ ಹೌದೋ ಅಲ್ಲವೋ? ಇದಕ್ಕೆ ರಾಣಿಯು, ಮಹಾರಾಜ, ನೀವು ಬೇಕಿದ್ದರೆ ನನ್ನನ್ನು ಕೊಲ್ಲಿಸಿಬಿಡಿ, ಆದರೆ ನಾನು ಪತಿವ್ರತೆ ಅಲ್ಲ ಎಂದು ಉತ್ತರಿಸಿದಳು. ರಾಜನು ಈ ಮಾತನ್ನು ಕೇಳಿ ಬಹಳ ಸಂತೋಷಪಟ್ಟನು, ಏಕೆಂದರೆ ಅಂಧ ವ್ಯಕ್ತಿ ಹೇಳಿದ್ದೆಲ್ಲವೂ ಸತ್ಯವಾಗಿತ್ತು. ಈ ಮಾತನ್ನು ಕೇಳಿದ ತಕ್ಷಣ ರಾಜನು ಆ ಅಂಧ ವ್ಯಕ್ತಿಯ ಬಳಿಗೆ ಓಡಿಹೋಗಿ, ನನ್ನ ಪತ್ನಿ ಪತಿವ್ರತೆ ಅಲ್ಲ ಎಂದು ನಿನಗೆ ಹೇಗೆ ತಿಳಿಯಿತು ಎಂದು ಕೇಳಿದ. ಆ ಅಂಧ ವ್ಯಕ್ತಿ ಉತ್ತರಿಸಿದ, ಮಹಾರಾಜ, ಇದು ಬಹಳ ಸರಳ ವಿಷಯ. ನಾನು ನಿಮ್ಮ ಪತ್ನಿಗೆ ಕೇವಲ ನಿಮ್ಮನ್ನು ಮುಟ್ಟಬೇಕು ಎಂದು ಮಾತ್ರ ಹೇಳಿದ್ದೆ. ಈ ಮಾತಿಗೆ ಅವಳು ಅಷ್ಟೊಂದು ಕೋಪಗೊಂಡಳು. ಕೋಪದಲ್ಲಿ ನನ್ನನ್ನು ಒದೆಯಲು ಹೊಡೆಯಲು ಪ್ರಾರಂಭಿಸಿದಳು. ಯಾವುದೇ ಮಹಿಳೆ ಇನ್ನೊಬ್ಬ ಪುರುಷನನ್ನು ಹೇಗೆ ಮುಟ್ಟಲು ಸಾಧ್ಯ? ಆದರೆ ಅವಳು ಏನನ್ನೂ ನೋಡದೆ, ಯಾವುದೇ ಪರಿಣಾಮದ ಬಗ್ಗೆ ಯೋಚಿಸದೆ ನನ್ನ ಮೇಲೆ ಲಾಠಿ ಗುಂಡುಗಳನ್ನು ಸುರಿಸಲು ಪ್ರಾರಂಭಿಸಿದಳು. ಅದೂ ಕೂಡ ಒಂದು ರೀತಿಯ ಸ್ಪರ್ಶವೇ ಆಯಿತು. ಮತ್ತೊಬ್ಬ ಪತಿವ್ರತೆ ಸ್ತ್ರೀ ಎಂದಿಗೂ ಪರಪುರುಷನನ್ನು ಮುಟ್ಟುವುದಿಲ್ಲ. ನಾನು ಆಕೆಯನ್ನು ಮುಟ್ಟಲು ಹೇಳಿದಾಗ ಆಕೆ ನನ್ನನ್ನು ನಿರಾಕರಿಸಬಹುದಿತ್ತು. ಆದರೆ ಆಕೆ ನನ್ನನ್ನು ಹೊಡೆಯಲು ಪ್ರಾರಂಭಿಸಿದಳು ಮತ್ತು ನೋಡುತ್ತಲೇ ನನ್ನ ಇಡೀ ದೇಹವನ್ನು ಮುಟ್ಟಿದಳು. ಈಗ ನೀವೇ ಹೇಳಿ, ಇಂತಹ ಸ್ತ್ರೀ ಪತಿವ್ರತೆ ಹೇಗೆ ಆಗಲು ಸಾಧ್ಯ? ಇದಕ್ಕೆ ರಾಜನು, ನೀನು ಬಹಳ ಜ್ಞಾನಿ ಎಂದು ಕಾಣುತ್ತೀಯ. ಸರಿ, ನನ್ನ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡು. ನೀನು ಈ ಪ್ರಶ್ನೆಗೆ ನನಗೆ ಸರಿಯಾದ ಉತ್ತರ ನೀಡಿದರೆ ನಾನು ನಿನ್ನನ್ನು ಇಲ್ಲಿಂದ ಹೋಗಲು ಬಿಡುತ್ತೇನೆ ಎಂದು ಹೇಳಿದ. ಮುಂದೆ ರಾಜನು ಆ ಅಂಧ ವ್ಯಕ್ತಿಗೆ ಹೇಳಿದ, ನಾನು ನಿಜವಾಗಿಯೂ ನನ್ನ ತಂದೆಯ ಮಗನೇ ಅಥವಾ ಬೇರೆ ಯಾರದ್ದೋ? ಇದಕ್ಕೆ ಆ ಅಂಧ ವ್ಯಕ್ತಿ ಹೇಳಿದ, ಮಹಾರಾಜ, ಈ ವಿಷಯದಿಂದ ನಿಮಗೇನು? ನೀವು ಯಾರ ಮಗನೇ ಆಗಲಿ, ಕೊನೆಗೂ ನೀವು ಈ ರಾಜ್ಯದ ರಾಜನೇ ಅಲ್ಲವೇ? ಆದ್ದರಿಂದ ಈ ಪ್ರಶ್ನೆಯನ್ನು ಬಿಟ್ಟುಬಿಡಿ. ಆದರೆ ರಾಜನು ಹೇಳಿದ, ಇಲ್ಲ, ನನಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಕು. ಇಲ್ಲದಿದ್ದರೆ ಈ ಪ್ರಶ್ನೆ ನನಗೆ ಯಾವಾಗಲೂ ಕಾಡುತ್ತಾ ಇರುತ್ತದೆ. ಹಾಗಾಗಿ ನಾನು ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ನೀನು ಇದಕ್ಕೆ ಸರಿಯಾದ ಉತ್ತರ ನೀಡಿದರೆ ನೀನು ಇಲ್ಲಿಂದ ಹೋಗಬಹುದು. ನಾನು ನಿನ್ನನ್ನು ತಡೆಯುವುದಿಲ್ಲ. ಆಗ ಆ ಅಂಧ ವ್ಯಕ್ತಿ ಹೇಳಿದ, ಮಹಾರಾಜ, ಇದಕ್ಕಾಗಿ ನನಗೆ ನಿಮ್ಮ ತಾಯಿಯ ಬಳಿಗೆ ಹೋಗುವ ಅವಶ್ಯಕತೆಯೂ ಇಲ್ಲ. ನೀವು ಯಾರ ಮಗ ಎಂದು ನಾನು ನಿಮಗೆ ಈಗಲೇ ಹೇಳಬಲ್ಲೆ. ಆದರೆ ಅದಕ್ಕೂ ಮೊದಲು ನೀವು ನನಗೆ ಒಂದು ಭರವಸೆ ನೀಡಬೇಕು. ನೀವು ನನ್ನ ಮೇಲೆ ಕೋಪಗೊಳ್ಳುವುದಿಲ್ಲ ಎಂದು. ರಾಜನು ಹೇಳಿದ, ನಾನು ನಿಮಗೆ ಭರವಸೆ ನೀಡುತ್ತೇನೆ, ನಾನು ನಿಮ್ಮ ಮೇಲೆ ಕೋಪಗೊಳ್ಳುವುದಿಲ್ಲ. ಇದಾದ ನಂತರ ಆ ಅಂಧ ವ್ಯಕ್ತಿ ರಾಜನಿಗೆ ಹೇಳಿದ, ಮಹಾರಾಜ, ನೀವು ನಿಮ್ಮ ತಂದೆಯ ಪುತ್ರನೇ ಹೌದು, ಆದರೆ ನಿಮ್ಮ ಮೇಲೆ ಒಬ್ಬ ಜಿಪುಣ ಶೆಟ್ಟಿಯ ನೆರಳು ಬಿದ್ದಿದೆ. ಇದನ್ನು ಕೇಳಿದ ರಾಜನಿಗೆ ಬಹಳ ಕೋಪ ಬಂತು. ಅವನು ತಕ್ಷಣವೇ ಖಡ್ಗವನ್ನು ತೆಗೆದು ತನ್ನ ತಾಯಿಯ ಬಳಿ ಹೋದ. ಅಲ್ಲಿಗೆ ತಲುಪಿದ ನಂತರ ತನ್ನ ತಾಯಿಗೆ ಹೇಳಿದ, ಅಮ್ಮ, ನನಗೆ ಸತ್ಯವನ್ನು ಹೇಳಿ, ನಾನು ನನ್ನ ತಂದೆಯ ಮಗನೇ ಅಥವಾ ಇಲ್ಲವೇ? ನೀವು ನನಗೆ ಸತ್ಯವನ್ನು ಹೇಳದಿದ್ದರೆ ನಾನು ಇಲ್ಲಿಯೇ ನನ್ನ ಪ್ರಾಣವನ್ನು ತ್ಯಜಿಸುತ್ತೇನೆ. ಹೇಳಿ, ಸತ್ಯ ಏನು? ಇದಕ್ಕೆ ಆ ರಾಜನ ತಾಯಿ ಹೇಳಿದಳು, ಮಗನೇ, ನೀನು ನಿನ್ನ ತಂದೆಯ ಪುತ್ರನೇ ಹೌದು, ಆದರೆ ನಿನ್ನ ಮೇಲೆ ಒಬ್ಬ ಜಿಪುಣ ಶೆಟ್ಟಿಯ ನೆರಳು ಬಿದ್ದಿದೆ. ನಾನು ಒಮ್ಮೆ ಸ್ನಾನ ಮಾಡಿದ ನಂತರ ಕನ್ನಡಿ ನೋಡುತ್ತಿದ್ದಾಗ ಆ ಗಾಜಿನ ಹಿಂದೆ ನನಗೆ ಒಬ್ಬ ಜಿಪುಣ ಶೆಟ್ಟಿ ಕಾಣಿಸಿದ. ಅವನ ನೆರಳೇ ನಿನ್ನ ಮೇಲೆ ಬಿದ್ದಿದೆ. ಇದನ್ನು ಕೇಳಿ ರಾಜನು ಬಹಳ ಸಂತೋಷಪಟ್ಟನು. ಅವನು ತಕ್ಷಣವೇ ಓಡುತ್ತಾ ಆ ಅಂಧ ವ್ಯಕ್ತಿಯ ಬಳಿಗೆ ಹಿಂದಿರುಗಿ ಬಂದನು. ಆ ಅಂಧ ವ್ಯಕ್ತಿಗೆ ಹೇಳಿದ, ನನ್ನ ಮೇಲೆ ಒಬ್ಬ ಜಿಪುಣ ಶೆಟ್ಟಿಯ ನೆರಳು ಬಿದ್ದಿದೆ ಎಂದು ನಿನಗೆ ಹೇಗೆ ತಿಳಿಯಿತು? ಇದಕ್ಕೆ ಆ ವ್ಯಕ್ತಿ ಹೇಳಿದ, ಮಹಾರಾಜ, ನೀವು ನನಗೆ ಹಲವು ಪ್ರಶ್ನೆಗಳನ್ನು ಕೇಳಿದಿರಿ. ಅದಕ್ಕೆಲ್ಲ ನಾನು ಸರಿಯಾದ ಉತ್ತರವನ್ನು ನೀಡಿದ್ದೇನೆ. ಬೇರೆ ಯಾವುದೇ ರಾಜನಾಗಿದ್ದರೆ ನನಗೆ ಇದರ ಬದಲಾಗಿ ಸಾಕಷ್ಟು ಬಹುಮಾನಗಳು ಸಿಗುತ್ತಿದ್ದವು. ಆದರೆ ಇಲ್ಲಿಯವರೆಗೂ ನೀವು ನನಗೆ ಒಂದು ಕಾಲು ಕಾಸನ್ನೂ ನೀಡಿಲ್ಲ. ಈ ವಿಷಯದಿಂದಲೇ ನಾನು ನೀವು ಬಹಳ ಜಿಪುಣರು ಎಂದು ಅಂದಾಜಿಸಿದೆ. ಈ ಮಾತನ್ನು ಕೇಳಿದ ರಾಜನು ಜೋರಾಗಿ ನಗಲು ಪ್ರಾರಂಭಿಸಿದ. ಮತ್ತು ನೀವೇನನ್ನು ಕೇಳುತ್ತೀರೋ ಅದನ್ನು ನಾನು ನಿಮಗೆ ಖಂಡಿತ ನೀಡುತ್ತೇನೆ. ಆದರೆ ನನಗೆ ಹೇಳಿ, ಯಾವುದು ಸರಿ ಯಾವುದು ತಪ್ಪು ಎಂದು ನಿಮಗೆ ಹೇಗೆ ತಿಳಿಯುತ್ತದೆ? ಯಾವುದೇ ವಿಷಯಕ್ಕೆ ಇಷ್ಟು ನಿಖರ ಮತ್ತು ಸರಿಯಾದ ಉತ್ತರವನ್ನು ನೀವು ಹೇಗೆ ನೀಡಲು ಸಾಧ್ಯವಾಗುತ್ತದೆ ಎಂದು ಕೇಳಿದ. ಇದಕ್ಕೆ ಆ ಅಂಧ ವ್ಯಕ್ತಿ ಹೇಳಿದ, ಮಹಾರಾಜ, ನಾನು ಹೇಗೂ ಅಂಧನೇ.
ನನ್ನ ಕಣ್ಣುಗಳಿದ್ದರೆ ನಾನು ಯಾರಿಗೇ ಆಗಲಿ ಅವರ ಮನಸ್ಸಿನ ಮಾತುಗಳನ್ನು ಬಹಳ ಸುಲಭವಾಗಿ ತಿಳಿದುಕೊಳ್ಳುತ್ತಿದ್ದೆ. ಮನಸ್ಸಿಗೆ ಒಂದು ಭಾಷೆ ಇರುತ್ತದೆ ಮತ್ತು ಈ ಭಾಷೆಯನ್ನು ಮನುಷ್ಯನ ದೇಹದ ನಡವಳಿಕೆಯ ರೂಪದಲ್ಲಿ ನೋಡಬಹುದು. ಅವನ ಕಣ್ಣುಗಳಿಂದ, ಅವನ ತುಟಿಗಳಿಂದ, ಅವನು ಕೆಲಸ ಮಾಡುವ ವಿಧಾನದಿಂದ, ಅವನ ಕ್ರಿಯೆಗಳಿಂದ ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಬಹುದು. ಅದರ ಆಧಾರದ ಮೇಲೆ ನಾವು ಯಾರ ಮನಸ್ಸಿನ ಮಾತುಗಳನ್ನು ಬೇಕಾದರೂ ತಿಳಿದುಕೊಳ್ಳಬಹುದು. ಆದರೆ ಆ ಅಂಧ ವ್ಯಕ್ತಿ ಮುಂದುವರೆದು ಹೇಳಿದ, ನಾನು ಅಂಧನಾಗಿರುವುದರಿಂದ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಕ್ರಿಯೆಗಳಿಂದ ನೋಡುತ್ತೇನೆ. ನನಗೆ ಯಾವುದೇ ವಿಷಯವನ್ನು ತಿಳಿಯಬೇಕಾಗಿದ್ದರೆ ಮುಂದಿನ ವ್ಯಕ್ತಿಗೆ ಏನಾದರೂ ಕೆಲಸವನ್ನು ನೀಡಬೇಕು. ಆ ವ್ಯಕ್ತಿ ಆ ಕೆಲಸವನ್ನು ಯಾವ ರೀತಿ ಮಾಡುತ್ತಾನೆ, ಹೇಗೆ ಮಾಡುತ್ತಾನೆ ಎಂಬುದರ ಆಧಾರದ ಮೇಲೆ ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ನಾನು ತಿಳಿದುಕೊಳ್ಳಬಲ್ಲೆ. ಆಗ ರಾಜನು, ಅಂದರೆ ನಾನು ಕೂಡ ಯಾರ ಮನಸ್ಸಿನ ಮಾತುಗಳನ್ನಾದರೂ ತಿಳಿದುಕೊಳ್ಳಬಹುದೇ ಎಂದು ಕೇಳಿದ. ಇದಕ್ಕೆ ಆ ಅಂಧ ವ್ಯಕ್ತಿ ಹೇಳಿದ, ಮಹಾರಾಜ, ಖಂಡಿತ ನೀವು ಕೂಡ ಯಾವುದೇ ವ್ಯಕ್ತಿಯ ಮನಸ್ಸಿನ ಮಾತುಗಳನ್ನು ತಿಳಿದುಕೊಳ್ಳಬಹುದು. ಆದರೆ ಅದಕ್ಕೂ ಮೊದಲು ನೀವು ನಿಮ್ಮ ಮೇಲೆ ಕೆಲಸ ಮಾಡಬೇಕು. ಮತ್ತು ಆ ಕೆಲಸವೆಂದರೆ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವುದು, ನಿಮ್ಮ ಮನಸ್ಸನ್ನು ಇಂದಿನ ಕ್ಷಣಕ್ಕೆ ತರುವುದು. ಇದಕ್ಕಾಗಿ ನಾನು ನಿಮಗೆ ಇಂದು 3 ವಿಧಾನಗಳನ್ನು ಹೇಳಲು ಹೊರಟಿದ್ದೇನೆ. ಮತ್ತು ಈ 3 ವಿಧಾನಗಳು ಬಹಳ ಸುಲಭ ಮತ್ತು ಸರಳವಾಗಿವೆ. ಆದರೆ ಮಹಾರಾಜ, ಅದಕ್ಕೂ ಮೊದಲು ನೀವು ಒಂದು ಕೆಲಸ ಮಾಡಬೇಕು. ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ನಾವು ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿದಾಗ, ನಮ್ಮ ಮನಸ್ಸನ್ನು ಇಂದಿನ ಕ್ಷಣಕ್ಕೆ ತಂದಾಗ ನಾವು ಬೇರೆಯವರ ಮನಸ್ಸಿನ ಮಾತುಗಳನ್ನು ತಿಳಿದುಕೊಳ್ಳಬಹುದು. ಏಕೆಂದರೆ ಆ ವ್ಯಕ್ತಿಯೂ ಸಹ ತನ್ನ ಮನಸ್ಸಿನಲ್ಲಿ ಇಂದಿನ ಕ್ಷಣದಲ್ಲಿಯೇ ಯೋಚಿಸುತ್ತಿರುತ್ತಾನೆ. ನಾವು ಸಹ ನಮ್ಮ ಮನಸ್ಸನ್ನು ಇಂದಿನ ಕ್ಷಣಕ್ಕೆ ತರಬೇಕು. ಆಗ ಮಾತ್ರ ನಾವು ಅವರ ಮನಸ್ಸಿನ ಮಾತುಗಳನ್ನು ತಿಳಿದುಕೊಳ್ಳಬಹುದು. ಒಂದು ವೇಳೆ ನಾವು ಭೂತಕಾಲದ ಘಟನೆಗಳ ಬಗ್ಗೆ ಯೋಚಿಸುತ್ತಿದ್ದರೆ ಮುಂದಿನ ವ್ಯಕ್ತಿ ಈಗಿನ ಕ್ಷಣದಲ್ಲಿ ಏನು ಯೋಚಿಸುತ್ತಿದ್ದಾನೆ, ಏನು ಮಾತನಾಡುತ್ತಿದ್ದಾನೆ ಎಂದು ನಮಗೆ ತಿಳಿಯುವುದಿಲ್ಲ. ಏಕೆಂದರೆ ನಾವು ಭೂತಕಾಲದ ಘಟನೆಗಳಲ್ಲಿ ಮುಳುಗಿರುತ್ತೇವೆ. ಆದ್ದರಿಂದ ಯಾರ ಮನಸ್ಸಿನ ಮಾತನ್ನಾದರೂ ತಿಳಿದುಕೊಳ್ಳಲು ನಾವು ಮೊದಲು ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಅದನ್ನು ಇಂದಿನ ಕ್ಷಣಕ್ಕೆ ತರಬೇಕು. ಮುಂದೆ ಆ ವ್ಯಕ್ತಿ ರಾಜನಿಗೆ ಹೇಳಿದ, ಮಹಾರಾಜ, ನಾನು ನಿಮಗೆ ಹೇಳಲು ಹೊರಟಿರುವ ಈ 3 ವಿಧಾನಗಳಿಂದ ಯಾರ ಮನಸ್ಸಿನ ಮಾತುಗಳನ್ನಾದರೂ ಬಹಳ ಸುಲಭವಾಗಿ ತಿಳಿದುಕೊಳ್ಳಬಹುದು. ಅದರ ನಂತರ ಆ ಅಂಧ ವ್ಯಕ್ತಿ ರಾಜನಿಗೆ ಹೇಳಿದ, ಮಹಾರಾಜ, ಮೊದಲನೆಯ ವಿಧಾನವೆಂದರೆ ಕಣ್ಣುಗಳ ಮೇಲೆ ಗಮನ ಕೊಡುವುದು. ಯಾವುದೇ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಅವರ ಕಣ್ಣುಗಳ ಕಡೆಗೆ ನೋಡುವುದು, ಅವರ ಕಣ್ಣುಗಳ ಮೇಲೆ ಗಮನ ನೀಡುವುದು ಬಹಳ ಮುಖ್ಯ. ಏಕೆಂದರೆ ಕಣ್ಣುಗಳು ಮಾತನಾಡುವುದಿಲ್ಲ, ಆದರೆ ಬಹಳಷ್ಟು ವಿಷಯಗಳನ್ನು ಹೇಳುತ್ತವೆ. ನಾವು ಯಾವುದೇ ವ್ಯಕ್ತಿಯ ಕಣ್ಣುಗಳ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲು ಕಲಿತರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ, ಅವನು ಏನು ಯೋಚಿಸುತ್ತಿದ್ದಾನೆ ಮತ್ತು ಅವನು ಈಗ ಏನು ಮಾಡಲು ಹೊರಟಿದ್ದಾನೆ ಎಂದು ನಾವು ತಿಳಿದುಕೊಳ್ಳಬಹುದು. ನನಗೆ ಕಣ್ಣುಗಳಿಲ್ಲ, ಆದರೆ ನಾನು ಈ ವಿದ್ಯೆಯನ್ನು ನನ್ನ ಗುರುಗಳಿಂದ ಕಲಿತಿದ್ದೇನೆ. ಏಕೆಂದರೆ ಹಲವು ವರ್ಷಗಳ ಹಿಂದೆ ನನಗೆ ಕಣ್ಣುಗಳಿದ್ದವು. ಆ ಸಮಯದಲ್ಲಿ ನಾನು ಜನರ ಮನಸ್ಸಿನ ಮಾತುಗಳನ್ನು ಅವರ ಕಣ್ಣುಗಳಿಂದ ಮಾತ್ರ ತಿಳಿದುಕೊಳ್ಳುತ್ತಿದ್ದೆ. ಆದ್ದರಿಂದ ನೀವು ಸಹ ಇತರರ ಮನಸ್ಸಿನ ಮಾತುಗಳನ್ನು ತಿಳಿದುಕೊಳ್ಳಲು ಬಯಸಿದರೆ ನೀವು ಅವರ ಕಣ್ಣುಗಳ ಮೇಲೆ ಗಮನ ನೀಡಬೇಕು. ಅವರ ಕಣ್ಣುಗಳ ಆಕಾರ ಹೇಗಿದೆ, ಅವರು ಯಾವಾಗ, ಎಲ್ಲಿ ಮತ್ತು ಯಾವ ಕಡೆ ನೋಡುತ್ತಿದ್ದಾರೆ ಎಂದು ಗಮನಿಸಿ. ನೀವು ಅವರೊಂದಿಗೆ ಮಾತನಾಡುವಾಗ ಅವರ ಕಣ್ಣುಗಳು ಅತ್ತಿತ್ತ ತಿರುಗುತ್ತಿದ್ದರೆ, ಅವರು ಎಡದಿಂದ ಬಲಕ್ಕೆ, ಮೇಲಿಂದ ಕೆಳಕ್ಕೆ ಅಥವಾ ಸುತ್ತಮುತ್ತ ನೋಡುತ್ತಿದ್ದರೆ, ಅಥವಾ ಅವರ ಕಣ್ಣುಗಳು ಸಂತೋಷವಾಗಿ ಕಾಣಿಸುತ್ತಿದ್ದರೆ ಅಥವಾ ನಿರಾಶೆಯಾಗಿ ಕಾಣಿಸುತ್ತಿದ್ದರೆ ಗಮನಿಸಿ. ಉದಾಹರಣೆಗೆ, ಒಬ್ಬ ಕಳ್ಳನ ಕಣ್ಣುಗಳಲ್ಲಿ ನಾವು ನೋಡಿದಾಗ ಆ ವ್ಯಕ್ತಿ ಏನಾದನ್ನು ತಪ್ಪು ಮಾಡಿದ್ದಾನೆ ಎಂದು ನಮಗೆ ತಿಳಿಯುತ್ತದೆ. ಇದೇ ರೀತಿ ನಾವು ಒಬ್ಬ ಚತುರ ವ್ಯಕ್ತಿಯ ಕಣ್ಣುಗಳಲ್ಲಿ ನೋಡಿದಾಗ ಅವರ ಕಣ್ಣುಗಳಲ್ಲಿ ಒಂದು ಭಾಷೆ ಇರುವುದು ನಮಗೆ ತಿಳಿಯುತ್ತದೆ. ನೀವು ಎದುರಿನ ವ್ಯಕ್ತಿ ನಿಮಗೆ ಸುಳ್ಳು ಹೇಳುತ್ತಿದ್ದಾನೋ ಅಥವಾ ಸತ್ಯ ಹೇಳುತ್ತಿದ್ದಾನೋ ಎಂದು ತಿಳಿದುಕೊಳ್ಳಬೇಕಾದರೆ ಅವರ ಕಣ್ಣುಗಳ ಮೇಲೆ ಗಮನ ನೀಡುವುದು ಬಹಳ ಮುಖ್ಯ.
ನಿಮ್ಮೊಂದಿಗೆ ಮಾತನಾಡುವಾಗ ಆ ವ್ಯಕ್ತಿ ತನ್ನ ಕಣ್ಣುಗಳನ್ನು ಅತ್ತಿಟ್ಟ ತಿರುಗಿಸಿದರೆ, ಮೇಲಿಂದ ಕೆಳಕ್ಕೆ ಎಡದಿಂದ ಬಲಕ್ಕೆ ಎಲ್ಲಾ ಕಡೆ ನೋಡುತ್ತಿದ್ದರೆ ಅದರ ಅರ್ಥ ಅವನು ಆ ಮಾತಿನಿಂದ ಹೊರಗೆ ಬರುವ ದಾರಿ ಹುಡುಕುತ್ತಿದ್ದಾನೆ. ಅವನು ಸುಳ್ಳು ಹೇಳುತ್ತಿದ್ದಾನೆ. ಒಂದು ವೇಳೆ ಎದುರಿನ ವ್ಯಕ್ತಿ ನಿಮಗೆ ಸುಳ್ಳು ಹೇಳಲು ಪ್ರಯತ್ನಿಸುತ್ತಿದ್ದರೆ ಅವನು ನಿಮ್ಮ ಕಣ್ಣುಗಳಲ್ಲಿ ಕಣ್ಣು ಹಾಕಿ ನೋಡುವುದಿಲ್ಲ. ಅವನು ಅತ್ತಿತ್ತ ನೋಡುತ್ತಾನೆ, ಮೇಲಿಂದ ಕೆಳಕ್ಕೆ ನೋಡುತ್ತಾನೆ, ಆದರೆ ಅವನು ನಿಮ್ಮ ಕಣ್ಣುಗಳಲ್ಲಿ ಕಣ್ಣು ಹಾಕಿ ಎಂದಿಗೂ ನೋಡಲು ಸಾಧ್ಯವಿಲ್ಲ. ಏಕೆಂದರೆ ಅವನಿಗೆ ಭಯವಿರುತ್ತದೆ. ಒಂದು ವೇಳೆ ಅವನು ನಿಮ್ಮ ಕಣ್ಣುಗಳಲ್ಲಿ ಕಣ್ಣು ಹಾಕಿ ನೋಡಿದರೆ ಅವನ ಸುಳ್ಳು ಸಿಕ್ಕಿಬಿದ್ದು ಜನರಿಗೆ ಸತ್ಯ ತಿಳಿದು ಹೋಗುತ್ತದೆ ಎಂದು. ಇದೇ ರೀತಿ ಇನ್ನೂ ಕೆಲವು ಭಾಷೆಗಳಿರುತ್ತದೆ. ನೀವು ಯಾರ ಕಣ್ಣುಗಳಲ್ಲಿ ಕಣ್ಣು ಹಾಕಿ ಅವರ ಹಾವಭಾವಗಳನ್ನು ನೋಡಲು ಪ್ರಾರಂಭಿಸಿದಾಗ ಅವರ ಮನಸ್ಸಿನ ಮಾತುಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದೇ ರೀತಿ ಮುಖದ ಹಾವಭಾವಗಳಿರುತ್ತವೆ. ಇದರಿಂದ ನಾವು ಮನಸ್ಸಿನ ಮಾತುಗಳನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ತನ್ನ ಮುಖದಿಂದ ಅಂದರೆ ಕಣ್ಣು, ತುಟಿ ಮತ್ತು ಬೇರೆ ವಿಷಯಗಳಿಂದ ವಿಭಿನ್ನವಾಗಿ ವರ್ತಿಸುತ್ತಾನೆ. ನೀವು ಯಾವುದೇ ವ್ಯಕ್ತಿಯ ಮುಖವನ್ನು ಗಮನಿಸಿದರೆ ಆ ವ್ಯಕ್ತಿ ನಿರಾಶೆಯಾಗಿದ್ದಾನೆ ಅಥವಾ ಬಹಳ ದುಃಖಿತನಾಗಿದ್ದಾನೆ ಅಥವಾ ಅವನು ಬಹಳ ಸಂತೋಷವಾಗಿದ್ದಾನೆ ಅಥವಾ ಅವನಿಗೆ ಬಹಳ ದೊಡ್ಡ ದುಃಖವಿದೆ ಎಂದು ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅವನು ತನ್ನೊಳಗೆ ಏನು ಅನುಭವಿಸುತ್ತಿದ್ದಾನೆ ಎಂಬ ಈ ಎಲ್ಲ ವಿಷಯಗಳನ್ನು ನಾವು ಅವನ ಮುಖದ ಹಾವಭಾವಗಳಿಂದ ತಿಳಿದುಕೊಳ್ಳಬಹುದು. ಆಗ ಆ ವ್ಯಕ್ತಿ ಮಾತಿನಿಂದ ಏನನ್ನೇ ಹೇಳಲಿ ಅಥವಾ ಹೇಳದಿರಲಿ, ನೀವು ಅವನ ಮುಖದಿಂದಲೇ ಎಲ್ಲವನ್ನೂ ತಿಳಿದುಕೊಳ್ಳಬಹುದು. ಮುಂದೆ ಆ ವ್ಯಕ್ತಿ ರಾಜನಿಗೆ ಮೂರನೆಯ ವಿಧಾನವನ್ನು ತಿಳಿಸುತ್ತಾ ಹೇಳಿದ, ಮಹಾರಾಜ, ಇದೇ ರೀತಿಯಲ್ಲಿ ಮೂರನೆಯ ಭಾಷೆಯೂ ಇದೆ, ಅಂದರೆ ಮೂರನೆಯ ವಿಧಾನವೂ ಇದೆ. ಅದು ಕೈಗಳ ಸಂಕೇತಗಳು ಮತ್ತು ದೇಹದ ನಡವಳಿಕೆ. ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಳ್ಳಲು ನಾವು ಕೈಗಳ ಸಂಕೇತಗಳು ಮತ್ತು ದೇಹದ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಯಾವುದೇ ವ್ಯಕ್ತಿ ಮಾತನಾಡುವಾಗ ಅವನು ತನ್ನ ಕೈಗಳನ್ನು ಅಲುಗಾಡಿಸುತ್ತಿರುವುದು, ತನ್ನ ಕೈಗಳಿಂದ ಸಂಕೇತಗಳನ್ನು ಮಾಡುತ್ತಿರುವುದು ನೀವು ನೋಡಿರಬಹುದು. ಮಾತುಗಳ ಜೊತೆಗೆ ಅವನು ತನ್ನ ದೇಹದ ನಡವಳಿಕೆಯನ್ನು ಅಂದರೆ ದೇಹ ಭಾಷೆಯನ್ನು ಕೂಡ ಸಂಪೂರ್ಣವಾಗಿ ಬಳಸುತ್ತಾನೆ. ಇದರಿಂದ ಆ ವ್ಯಕ್ತಿ ನಮ್ಮ ಮಾತುಗಳ ಮೇಲೆ ಎಷ್ಟು ಗಮನ ನೀಡುತ್ತಿದ್ದಾನೆ ಮತ್ತು ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ನಮಗೆ ತಿಳಿಯುತ್ತದೆ. ದೇಹದ ನಡವಳಿಕೆಯನ್ನು ನೋಡಲು ಅವನ ಕೈಗಳನ್ನು ಅಲುಗಾಡಿಸುವುದು, ದೇಹವನ್ನು ಅಲುಗಾಡಿಸುವುದು, ಪದೇ ಪದೇ ಮುಖಕ್ಕೆ ಕೈ ತರುವುದು, ಕೈಗಳನ್ನು ಒಂದಕ್ಕೊಂದು ಉಜ್ಜುವುದು ಮುಂತಾದ ಅನೇಕ ಕ್ರಿಯೆಗಳಿರುತ್ತವೆ. ಅವುಗಳ ಮೇಲೆ ನಾವು ಗಮನ ನೀಡುವುದು ಬಹಳ ಮುಖ್ಯ. ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಳ್ಳಲು ನಾವು ದೇಹದ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಮೂರೂ ವಿಧಾನಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಗಮನವಿಟ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ನಾವು ಯಾವುದೇ ವ್ಯಕ್ತಿಯ ಮನಸ್ಸಿನ ಮಾತುಗಳನ್ನು ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಬೇಗ ತಿಳಿದುಕೊಳ್ಳಬಹುದು. ಆದ್ದರಿಂದ ನಿಮಗೆ ಯಾರ ಮನಸ್ಸಿನ ಮಾತುಗಳನ್ನು ತಿಳಿಯಬೇಕಾಗಿದ್ದರೆ ನೀವು ಅವರ ಕಣ್ಣುಗಳನ್ನು, ಅವರ ಮುಖವನ್ನು, ಅವರ ದೇಹದ ಹಾವಭಾವಗಳನ್ನು ಮತ್ತು ಅವರ ಕೈಗಳನ್ನು ಗಮನವಿಟ್ಟು ನೋಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಮತ್ತು ಅವನು ಏನು ಯೋಚಿಸುತ್ತಿದ್ದಾನೆ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ಆದರೆ ಅದಕ್ಕೂ ಮೊದಲು ನೀವು ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಬೇಕು, ಶಾಂತಗೊಳಿಸಬೇಕು ಮತ್ತು ನಿಮ್ಮ ಮನಸ್ಸನ್ನು ಇಂದಿನ ಕ್ಷಣಕ್ಕೆ ತರಬೇಕು. ಆಗ ಮಾತ್ರ ನೀವು ಆ ವ್ಯಕ್ತಿಯ ಈ ಎಲ್ಲ ಕ್ರಿಯೆಗಳ ಮೇಲೆ ಗಮನ ನೀಡಲು ಸಾಧ್ಯವಾಗುತ್ತದೆ ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ನೀವು ಭೂತಕಾಲದ ಘಟನೆಗಳಲ್ಲಿ ವ್ಯಸ್ತರಾಗಿದ್ದರೆ ಅಥವಾ ಭವಿಷ್ಯದ ಯೋಜನೆಗಳಲ್ಲಿ ವ್ಯಸ್ತರಾಗಿದ್ದರೆ ನೀವು ಆ ವ್ಯಕ್ತಿಯ ಹಾವಭಾವಗಳ ಮೇಲೆ ಎಂದಿಗೂ ಗಮನ ನೀಡಲು ಸಾಧ್ಯವಾಗುವುದಿಲ್ಲ ಮತ್ತು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ, ಅವನು ಏನು ಯೋಚಿಸುತ್ತಿದ್ದಾನೆ ಎಂದು ನಿಮಗೆ ಎಂದಿಗೂ ತಿಳಿಯುವುದಿಲ್ಲ. ನೀವು ನೋಡಿರಬಹುದು, ಅನೇಕ ಮಹಾನ್ ಸಂತರು ಮತ್ತು ಮಹಾತ್ಮರು ಬಹಳ ಶಾಂತಿಯಿಂದ ನಿಮ್ಮನ್ನು ನೋಡುತ್ತಾರೆ ಮತ್ತು ನಿಮ್ಮನ್ನು ನೋಡಿಯೇ ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ, ನೀವು ಅವರ ಬಳಿ ಏನು ತಿಳಿದುಕೊಳ್ಳಲು ಬಂದಿದ್ದೀರಿ ಎಂದು ಹೇಳುತ್ತಾರೆ. ಇದಕ್ಕೆ ಅತ್ಯಂತ ಪ್ರಮುಖ ಕಾರಣವೇನೆಂದರೆ ಅವರು ನಿಮ್ಮನ್ನು ಓದಬಲ್ಲರು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬಲ್ಲರು, ನಿಮ್ಮ ಮನಸ್ಸಿನ ಮಾತುಗಳನ್ನು ತಿಳಿದುಕೊಳ್ಳಬಲ್ಲರು. ಏಕೆಂದರೆ ಅವರ ಮನಸ್ಸು ಏಕಾಗ್ರವಾಗಿರುತ್ತದೆ, ಶಾಂತವಾಗಿರುತ್ತದೆ ಮತ್ತು ಇದೇ ಕಾರಣಕ್ಕೆ ಅವರು ನಿಮ್ಮ ಮನಸ್ಸಿನ ಮಾತುಗಳನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಕಥೆ ನಿಮ್ಮನ್ನು ಯೋಚಿಸುವಂತೆ ಮಾಡಿದೆ ಎಂದು ಭಾವಿಸುತ್ತೇವೆ
ನಿಮ್ಮ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಬುಕ್ ಇನ್ ಶಾರ್ಟ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಮೋ ಬುದ್ಧಾಯ. ಮುಂದಿನ ಇನ್ನೊಂದು ಜ್ಞಾನಭರಿತ ಕಥೆಯೊಂದಿಗೆ ಮತ್ತೆ ಸಿಗೋಣ.